ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಪರ ಪ್ರತಾಪ್ ಸಿಂಹ ಬ್ಯಾಟಿಂಗ್ ಮಾಡಿದ್ದಾರೆ. ರೈತರ ಪರ ಇರುವಂತಹ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚೆಟ್ಟಿಸಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ಅವ್ರನ್ನ ಲೀಡರ್ ಮಾಡಲು ವಕ್ಫ್ ಹೋರಾಟವನ್ನ ಮಾಡ್ತಿಲ್ಲ. ರಾಜ್ಯದಲ್ಲಿ ಈಗಾಗಲೇ ಅವರಿಬ್ಬರು ಕೂಡ ಲೀಡರ್ ಆಗಿದ್ದಾರೆ ಅಂತ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ವಕ್ಫ್ ಅನ್ಯಾಯದ ವಿರುದ್ಧ ದೆಹಲಿಗೆ ಹೋಗಿ ಸಮಿತಿಗೆ ವರದಿಯನ್ನ ಸಲ್ಲಿಸ್ತೇವೆ. ವಕ್ಫ್ ಹಟಾವೋ ದೇಶ ಬಚಾವೋ ಅಂತ ಹೋರಾಟವನ್ನ ಚುನಾವಣೆಗಾಗಿ ಅಲ್ಲ, ದೇಶಕ್ಕಾಗಿ ಮಾಡ್ತಿದ್ದೇವೆ. ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅಂತ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸಬೇಕಿದೆ. ಹೀಗಾಗಿ ಹಿಂದೂಗಳು ಸಂಘಟಿತರಾಗಬೇಕು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕರೆ ಕೊಟ್ಟಿದ್ದಾರೆ. ಬಿಜೆಪಿಯ ರೆಬಲ್ ಟೀಮ್ ಒಂದೊಂದು ಹೊಸ ಸ್ಫೋಟಕವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದೆ. ಇನ್ನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಯ ಪರವಾಗಿ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಫುಲ್ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಇವತ್ತು ದೆಹಲಿಗೆ ವಿಸಿಟ್ ಅನ್ನ ಕೊಡ್ತಿದ್ದಾರೆ. ಯತ್ನಾಳ್ ಅವರು ವರಿಷ್ಠರ ಜೊತೆ ಮಾತುಕತೆಯನ್ನ ಮಾಡ್ತಿದ್ದಾರೆ. ಈ ಹೊತ್ತಿನಲ್ಲಿ ಯತ್ನಾಳ್ ಮತ್ತು ಜಾರಕಿಹೊಳಿಯ ಪರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಲೀಡರ್ ಮಾಡಲು ವಕ್ಫ್ ಹೋರಾಟವನ್ನ ಮಾಡ್ತಿಲ್ಲ. ಯಾಕಂತಂದ್ರೆ ಈ ರೆಬಲ್ ಟೀಮಿನ ಬಿಸಿ ಶುರುವಾಗಿರುವಂತದ್ದೇ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಸಮಾಧಾನ ಇರುವಂತಹ ಬಿಜೆಪಿಯ ಅಸಮಾಧಾನ ಇರುವಂತಹ ನಾಯಕರು ಎಲ್ಲ ವಕ್ಫ್ ಹೋರಾಟವನ್ನ ಕೈಗೊಂಡಿದ್ರು. ಇದನ್ನ ನಿಲ್ಲಿಸಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಸಾಕಷ್ಟು ಬಾರಿ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಪ್ರತ್ಯೇಕವಾಗಿನೇ ಹೋರಾಟಕ್ಕೆ ಇಳಿದಿದ್ರು. ಇದರಂದ್ರೆ ರಾಜ್ಯದಲ್ಲಿ ಈಗ ಇವ್ರನ್ನ ಲೀಡರ್ ಮಾಡ್ಲಿಕ್ಕೆ ಈ ಹೋರಾಟವನ್ನ ಮಾಡ್ತಾ ಇಲ್ಲ. ಇವರಿಬ್ರು ಕೂಡ ಈಗಾಗಲೇ ರಾಜ್ಯದಲ್ಲಿ ಲೀಡರ್ ಆಗಿದ್ದಾರೆ. ವಕ್ಫ್ ಅನ್ಯಾಯದ ವಿರುದ್ಧ ದೆಹಲಿಗೆ ಹೋಗಿ ಸಮಿತಿಗೆ ವರದಿಯನ್ನ ಸಲ್ಲಿಸ್ತೇವೆ. ಅಂದ್ರೆ ನಮ್ಮ ಉದ್ದೇಶ ಇರುವಂತದ್ದು ವಕ್ಫ್ ಹಟಾವೋ ದೇಶ ಬಚಾವೋ. ಇದು ಕೇವಲ ಚುನಾವಣೆಗಲ್ಲ, ದೇಶಕ್ಕಾಗಿ ನಾವು ದುಡಿತಾ ಇರುವಂತದ್ದು. ಇದರ ಜೊತೆಯಲ್ಲಿ ರಾಜ್ಯದಲ್ಲೇ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಈಗ ಇರುವಂತ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ತಾಲಿಬಾನ್ ಸರ್ಕಾರ ನಡೀತಾ ಇದೆಯಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಹೋರಾಟಕ್ಕೆ ತಾರ್ಕಿಕವಾಗಿ ಅಂತ್ಯವನ್ನ ಕಾಣಿಸಬೇಕಾಗಿದೆ ಅಂತ ಹಿಂದೂಗಳು ಸಂಘಟಿತರಾಗಿದ್ದ ಕೆಲಸ ಮಾಡಬೇಕು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕರೆ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಅರವಿಂದ ಲಿಂಬಾವಣಿ ಕೂಡ ಫುಲ್ ಗರಂ ಆಗಿಬಿಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪಕ್ಷವನ್ನ ಕಟ್ಟಿರುವಂತದ್ದು ನಾವು ಕೆಲಸ ಮಾಡ್ತಿದ್ದೀವಿ, ರಾಜ್ಯಾಧ್ಯಕ್ಷರು ಏನ್ ಮಾಡ್ತಿದ್ದಾರೆ, ಅವರ ಜೊತೆ ಇರುವಂತಹ ತಂಡದವರು ಏನ್ ಮಾಡ್ತಿದ್ದಾರೆ, ಕೆಲಸ ಮಾಡಬೇಕು ಅನ್ನೋದರ ಜೊತೆಯಲ್ಲಿ ಸಾಕಷ್ಟು ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ. ಇವೆಲ್ಲದರ ನಡುವೆ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಸ್ವಪಕ್ಷದ ವಿರುದ್ಧವಾಗಿನೇ ಗರಂ ಆಗಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಗರಂ ಆಗಿದ್ದಾರೆ. ಜೊತೆಯಲ್ಲಿ ವಕ್ಫ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಯಾವುದೋ ಚುನಾವಣೆಯ ಲಾಭಕ್ಕಲ್ಲ, ಇನ್ಯಾವುದೋ ವಿಚಾರಕ್ಕಲ್ಲ, ಇದು ದೇಶಕ್ಕಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಯ ಪರವಾಗಿ.